ಮೇಡಮ್, ಏನೋ ಮಾತಾಡ್ಬೇಕು ಅಂತ ಕರೆದ್ರಿ, ಈಗ ಇಲ್ಲಿ ನೋಡಿದ್ರೆ ಸುಮ್ಮನೆ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ, ಏನ್ ವಿಷಯ? ಏನಿಲ್ಲ, ಒಂದ್ಸಲ ನಿಮ್ ಫೋನ್ ಕೊಡಿ. ಯಾಕೆ ಮೇಡಮ್, ನಿಮ್ ಮೊಬೈಲ್ ತಂದಿಲ್ವಾ? ಇಲ್ಲ, ಸುಮ್ನೆ ನಿಮ್ ಫೋನ್ನ ಮಾರಿ ಇನ್ನೊಂದ್ ಸೈಟ್ ತಗೊಳ್ಳೋಣ ಅಂತ. ಮೇಡಮ್, ಕಾಮಿಡಿನೂ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು. ಮತ್ತಿನ್ನೇನು, ಫೋನ್ ಕೇಳಿದ್ರೆ ಅದನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರಲ್ಲ. ಮೇಡಮ್, ನಿಮಗಿಲ್ದೇ ಇರೋ ಫೋನಾ ಮೇಡಮ್? ತಗೊಳ್ಳಿ. ಫೋನಿಗೆ ಪಾಸ್ವರ್ಡ್ ಏನಾದ್ರೂ ಇದೆಯಾ ಲಾಕ್ ಓಪನ್ ಮಾಡೋದಕ್ಕೆ? ಮೇಡಮ್, ನನ್ನ ಲೈಫು, ನನ್ನ ಮೊಬೈಲು ಓಪನ್ ಬುಕ್ ಇದ್ದ ಹಾಗೆ ಮೇಡಮ್. ಮತ್ತೆ ಯಾರು ಕಾಲ್ ಮಾಡಿಲ್ವಾ ನಿನ್ನೆ? ಅಯ್ಯೋ, ಎಷ್ಟೊಂದು ಕಾಲ್ ಬಂದಿತ್ತು ಮೇಡಮ್. ಆಫೀಸಿಂದ ಕಾಲ್ ಬಂದಿತ್ತು, ನೀವು ಮಾಡಿದ್ರಿ, ವೀಣಾ ಮಾಡಿದ್ಲು. ಮತ್ತೆ ಯಾವುದೂ ಇಲ್ಲ, ಎಲ್ಲ ಡಿಲೀಟ್ ಆಗಿದೆ. ಅಯ್ಯೋ ಮೇಡಮ್, ಏನೋ ಮಾಡೋದಕ್ಕೆ ಹೋಗಿ ಎಲ್ಲ ಮಿಸ್ ಆಗಿ ಡಿಲೀಟ್ ಆಗೋಗಿದೆ. ಯಾಕೆ ಡಿಲೀಟ್ ಆಯ್ತು ಅಂತ ನಾನ್ ಹೇಳ? ಅಂದರೆ ಮೇಡಮ್, ನಿನ್ನೆ ರಾತ್ರಿ ವಿಕ್ರಾಂತ್ ಅವ್ರಿಗೆ ಕಾಲ್ ಮಾಡಿ ಭೋಜನ್ ರಿಲೇಟೆಡ್ ಯಾವುದೋ ವಿಷಯನ ಹೇಳಿದಿರಾ. ವಿಷಯ ನನಗ್ ಹೇಳ್ಬಾರ್ದು ಅಂತಾನೂ ಅವ್ರಿಗೆ ಹೇಳಿದಿರಾ. ಎಲ್ಲ ನನಗ್ ಗೊತ್ತಾದ್ರೆ ಕಾಲ್ ಲಿಸ್ಟ್ ನ ಚೆಕ್ ಮಾಡ್ತೀನೋ ಅಂತ ಕಾಲ್ ಲಿಸ್ಟ್ ನ ಡಿಲೀಟ್ ಮಾಡಿದಿರಾ. ಮೇಡಮ್, ಏನ್ ಮೇಡಮ್, ಹೋಗಿ ಬಂದು ಯಾವಾಗ್ಲೂ ನನ್ ಮೇಲೆ ಅನುಮಾನ ಪಡ್ತೀರಾ ನೀವು? ನಮ್ ತಾಯಣಗೂ ಹಂಗೆಲ್ಲ ಮಾಡಿಲ್ಲ ಮೇಡಮ್ ನಾನು. ಮೇಡಮ್, ಮೊದಲು ನಾನು ವಿಕ್ರಾಂತ್ ಸರ್ ಫೋನ್ ಮಾಡಿ ಹೇಳ್ತಿದ್ದೆ ನಿಜ. ಯಾಕೆ ಹೇಳಿ, ನೀವು ಅವ್ರನ್ನ ನಂಬ್ತಿರ್ಲಿಲ್ಲ. ಅದಕ್ಕೆ ಈಗ ನೀವು ಅವ್ರನ್ನ ನಂಬ್ತೀರಾ, ನ್ಯಾಯ ಕೊಡಿಸ್ತೀನಿ ಅಂತ ನನಗೇ ಪ್ರಾಮಿಸ್ ಮಾಡಿದ್ದೀರಾ. ಅಂಥದ್ರಲ್ಲಿ ನಾನ್ ಯಾಕೆ ಮೇಡಮ್ ಹೀಗೆಲ್ಲ ಮಾಡ್ಲಿ? ಖಂಡಿತ ಮಾಡಿಲ್ಲ ಮೇಡಮ್. ಹೋಗ್ಲಿ ಬಿಡಿ, ಸಾರಿ. ಮೇಡಮ್, ಹೋಗ್ಲಿ ಬಿಡಿ ಅಂದ್ರೆ ಏನರ್ಥ? ಏನ್ ವಿಷಯ ಅಂತ ಹೇಳಿ. ಪ್ರಜ್ಞಾ ಮರ್ಡರ್ ಕೇಸಲ್ಲಿ ನನಗ್ ಕೊಡ್ಬೇಕಾಗಿರೋ ಇನ್ಫಾರ್ಮೇಶನ್ನ ಎಲ್ರೂ ವಿಕ್ರಾಂತ್ ಅವ್ರಿಗೆ ಕೊಡ್ತಾ ಇದ್ದಾರೆ. ತಪ್ಪಿಲ್ಲ, ಆದ್ರೆ ಇವರು ಕೋಪದಲ್ಲಿ ಕಾನೂನ್ನ ಕೈಗೆ ತಗೊಂಡ್ಬಿಟ್ರೆ ತುಂಬಾ ಕಷ್ಟ ಅಲ್ವಾ? ನೀವ್ ಹೇಳ್ತಿರೋ ಸರಿ ಮೇಡಮ್. ನನ್ನ ವಿರುದ್ಧ ಸಾಕ್ಷಿ ಹೇಳ್ತಿದ್ದಾರೆ ಅಂತ ಮೊದಲೇ ಅವ್ರ ಕೋಪಿಷ್ಟ. ಕೈ ಮಾಡಿದ್ರು ಮಾಡ್ಬೋದು ಅವರು. ಬಟ್ ಯಾರಿರ್ಬೋದು? ನನಗೂ ವಿಕ್ರಾಂತ್ ಅವ್ರಿಗೂ ಇಬ್ರಿಗೂ ಗೊತ್ತಿರೋರು. ಮೇಡಮ್, ನೀವು ಯಾರಿಗೆ ಯಾವ ಕೆಲಸ ವಹಿಸಿದ್ರಿ ಅನ್ನೋದನ್ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಭೋಜನಕ್ಕೆ ದುಡ್ಡು ಕೊಟ್ಟು ಕೆಲ್ಸ ಒಪ್ಸದ್ಮೇಲೆ ಸುಮ್ನಾಗ್ಬೇಡ. ಅವ್ನು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ನನಗೆ ಇನ್ಫಾರ್ಮ್ ಮಾಡ್ಬೇಕು. ಮೇಡಮ್ ಅವ್ರ, ಇದನ್ ಮಾಡ್ಬೋದ್ರಿ. ಯಾಕಂದ್ರೆ ರೊಕ್ಕ ಕೊಟ್ಟಿರ್ತೇನಲ್ಲ, ಅವ್ರು ಕೂಡ ಇದ್ರು ಅವ್ರಿಗೆ ಅನುಮಾನ ಬರಂಗಿಲ್ಲ.